ಹಠ ಬಿಟ್ಬಿಡು. ಇಂದಿನ ಓಡುವ ಜಗತ್ತಿನಲ್ಲಿ ಜನರ ಅಟೆನ್ಷನ್ ಸ್ಪ್ಯಾನ್ ಕಡಿಮೆಯಾಗುತ್ತಿದೆ ಎನ್ನುವ ವಾದ ಒಂದು ಕಡೆಯಾದರೆ, ಸಿನಿಮಾ ಅವಧಿ ಹೆಚ್ಚಾಗಿದ್ದಷ್ಟು ಜನರಿಗೆ ಲಾರ್ಜರ್ ದನ್ ಲೈಫ್ ಅನುಭವ ಸಿಗುತ್ತದೆ ಎನ್ನುವ ನಂಬಿಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ಬಲವಾಗುತ್ತಿದೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರೋಬ್ಬರಿ 200 ನಿಮಿಷಗಳ ಕಾಲ ಇರಲಿದೆ ಎಂಬ ಸುದ್ದಿ ಈ ಚರ್ಚೆಯನ್ನು ಮತ್ತಷ್ಟು ಕಾವೇರಿಸಿದೆ. ಹಿಂದೆ KGF 2 ಸುಮಾರು 2 ಗಂಟೆ 48 ನಿಮಿಷ ಹಾಗೂ ಕಾಂತಾರ 2 ಗಂಟೆ 30 ನಿಮಿಷಗಳ ಕಾಲ ಇದ್ದವು. ಅವುಗಳ ವೇಗ ಮತ್ತು ಕಂಟೆಂಟ್ ಪ್ರೇಕ್ಷಕರನ್ನು ಸೀಟಿನ ಅಂಚಿನಲ್ಲಿ ಕೂರಿಸಿದ್ದವು. ಆದರೆ ಈಗಿನ ಟ್ರೆಂಡ್ ಬದಲಾಗಿದೆ. ಬಾಲಿವುಡ್ನ ಅನಿಮಲ್ ಅಥವಾ ಇತ್ತೀಚಿನ ದುರಂದರ್ ಮತ್ತು ಬಾರ್ಡರ್ 2 ಚಿತ್ರಗಳು 3 ಗಂಟೆಗೂ ಹೆಚ್ಚು ಅವಧಿ ಇದ್ದರೂ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಲೂಟಿ ಮಾಡಿವೆ. ಇದರಿಂದಾಗಿ ಸಿನಿಮಾ ಅವಧಿ ಮುಖ್ಯವಲ್ಲ, ಅದರ ವೇಗ ಮುಖ್ಯ ಎನ್ನುವುದು ಸಾಬೀತಾಗಿದೆ. ಯಶ್ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಟಾಕ್ಸಿಕ್ ಚಿತ್ರಕ್ಕಾಗಿ ಇಷ್ಟು ಸುದೀರ್ಘ ಸಮಯವನ್ನು ತೆಗೆದುಕೊಂಡಿದ್ದಾರೆ ಎಂದರೆ ಅಲ್ಲಿ ಪ್ರತಿಯೊಂದು ನಿಮಿಷವೂ ರೋಚಕವಾಗಿರುತ್ತದೆ ಎಂಬ ಭರವಸೆ ಅವರಲ್ಲಿದೆ. ಜೂನ್ 4ರಂದು 3 ಗಂಟೆ 20 ನಿಮಿಷಗಳ ಕಾಲ ಯಶ್ ಅವರ ಆಕ್ಷನ್ ಮ್ಯಾರಥಾನ್ ನೋಡಲು ಅಭಿಮಾನಿಗಳು ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಸಿನಿಮಾ ಅವಧಿ ಹೆಚ್ಚಾಗಿದ್ದಷ್ಟು ಅದು ಕೇವಲ ಕಥೆಯಾಗಿ ಉಳಿಯದೆ ಒಂದು ಸುದೀರ್ಘವಾದ ಎಮೋಷನಲ್ ಜರ್ನಿ ನೀಡುತ್ತದೆ ಎಂಬುದು ಫಿಲ್ಮ್ ಮೇಕರ್ಸ್ ಲೆಕ್ಕಾಚಾರವಾಗಿದೆ.